Hello everyone, this is day 36 of Screw Social Anxiety and this ದಿನ ಎಕ್ಸಾಮ್ ಇತ್ತು ಬಟ್ ಹಿಯರ್ ಐ ಆಮ್ ವಿತೌಟ್ ಮೈ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಸೊ ಟುಡೇ ಐ ಆಮ್ ಇನ್ ಅರ್ಸು ರೋಡ್ and I'm filming myself, making a video of myself. ಅಷ್ಟು ಜನ ಇಲ್ಲ ಬಟ್ ಅಂದ್ರೂ ಪರವಾಗಿಲ್ಲ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ವೆಲ್ಕಮ್ ಟು ಡೇ 36 ಆಫ್ ಸ್ಕ್ರೂ ಸೋಷಲ್ ಆಂಗ್ಸೈಟಿ. ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ ಬಟ್ ಲೆಟ್ಸ್ ಗೋ. ವಿ ಆಲ್ ನೋ ದಟ್ ಒನ್ ಸೇಯಿಂಗ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಬಟ್ ಅದೇನಿಗೆ ಬಂತು ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ನಿಮಿಷ, ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ. ಕಣ್ಣು ಹೊಡಿತಾ ಇದೆ. ಟೂ ಮಚ್ ಆಫ್ ಸನ್ಶೈನ್ ಟು ಮೈ ಐಸ್, ಟೂ ಮಚ್ ಆಫ್ ಬೆಳಕು ಟು ಮೈ ಐಸ್. ಓಕೆ, I'll cross the road. ಸೊ ಇವಾಗ ಅಷ್ಟು ಕಣ್ಣು ಹೊಡೆಯಲ್ಲ. ವೆಲ್ಕಮ್ ಟು ಡೇ 36 ಆಫ್ ಸ್ಕ್ರೂ ಸೋಷಲ್ ಆಂಗ್ಸೈಟಿ. ಇವತ್ತಿನ ಟಾಪಿಕ್ ಏನಂತ ಅಂದರೆ, ವಿ ಆಲ್ ನೋ ದಟ್ ಒನ್ ಸೇಯಿಂಗ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಈಸ್, ಇಮ್ಯಾಜಿನ್ ಯು ಹ್ಯಾವ್ ಅ ಪ್ರೆಸೆಂಟೇಷನ್ ಟು ಡೂ. ಸರಿನಾ? ನಾಳೆ ನಿಮಗೆ ಮಾಡೋದಕ್ಕೆ ಇಮ್ಯಾಜಿನ್ ಯು ಹ್ಯಾವ್ ಅ ಪ್ರೆಸೆಂಟೇಷನ್ ಟು ಡೂ. ನಾಳೆ ಇದೆ ಅಂತ ಅಂದ್ಕೊಳ್ಳಿ. ಇವತ್ತೇನು ಮಾಡ್ತೀರಾ? ನೀವೇನು ಹೇಳಬೇಕು, ಏನು ಹೇಳಬಾರ್ದು, ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಇರ್ತೀರಾ. ಸರಿನಾ? ಸೊ ಒಂದಷ್ಟು ಅವರ್ಸ್ ಯು ವಿಲ್ ಪ್ರಾಕ್ಟೀಸ್ ವಾಟ್ ಟು ಟೆಲ್ ಆ್ಯಂಡ್ ಹೌ ಟು ಟೆಲ್, ಅಲ್ವಾ? ಒಂದು ನಿಮಿಷ ಇರಿ. ಸೊ ಇಮ್ಯಾಜಿನ್ ಯು ಹ್ಯಾವ್ ಅ ಪ್ರೆಸೆಂಟೇಷನ್ ಟು ಡೂ ಟುಮಾರೋ. ಇವತ್ತು ಪ್ರಾಕ್ಟೀಸ್ ಮಾಡ್ತೀರಾ ಒಂದು ದಿನ ಪೂರ್ತಿ, ಅಥವಾ ಒಂದಷ್ಟು ಫ್ಯೂ ಅವರ್ಸ್ ಯು ವಿಲ್ ಪ್ರಾಕ್ಟೀಸ್. ಏನು ಹೇಳಬೇಕು, ಏನು ಹೇಳಬಾರ್ದು ಅಂತೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಆನ್ ದಿ ಡೇ ಆಫ್ ಪ್ರೆಸೆಂಟೇಷನ್ ವಿಲ್ ಗೋ ಆನ್ ದಿ ಸ್ಟೇಜ್ ಆ್ಯಂಡ್ ನೀವು ಏನೋ ಹೇಳ್ತೀರಾ. ನೀವೇನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ ಅದನ್ನು ಹೇಳ್ತೀರಾ. ಸರಿನಾ? ಬಟ್ ಅಷ್ಟೊಂದು ಚೆನ್ನಾಗಿ ಹೋಗಲ್ಲ ಅದು. ಇಟ್ ವಿಲ್ ಗೋ ಆ್ಯಾವ್ರೇಜ್. ನೀವು ಮಾತಾಡಿದ್ದು ಅವೆಲ್ಲ ಆ್ಯಾವ್ರೇಜ್ ಆಗಿರುತ್ತೆ. ಸರಿನಾ? ಬಟ್ ಇದಾದಮೇಲೆ ನೆಕ್ಸ್ಟ್ ಪರ್ಸನ್ ಅವನು ಮೇಲೆ ಬಂದು ಪ್ರೆಸೆಂಟೇಷನ್ನ ಎಷ್ಟು ನೀಟಾಗಿ ಮಾಡ್ತಾನೆ ಅಂತ ಅಂದರೆ ಪಿಚ್ಚಪ್ ಪರ್ಫೆಕ್ಟಾಗಿ ಮಾಡ್ತಾನೆ. ಓಕೆನಾ? ಅಂದರೆ ಪ್ರೆಸೆಂಟೇಷನ್ದು ಬಾಡಿ, ಅದೇ ಫಸ್ಟು ಇಂಟ್ರಡಕ್ಷನ್, ಬಾಡಿ ಆ್ಯಂಡ್ ಎಂಡಿಂಗ್ ಪರ್ಫೆಕ್ಟಾಗಿ ಕೊಡ್ತಾನೆ. ಆ್ಯಂಡ್ ಇದನ್ನು ನೀವಲ್ಲಿ ಕೂತ್ಕೊಂಡು ಯು ವಿಲ್ ಬಿ ಸೀಯಿಂಗ್ ಆಲ್ ಆಫ್ ದಿಸ್. ಆ್ಯಂಡ್ ಇದನ್ನು ನೀವು ಹೆಂಗೆ ತಗೋತೀರಾ? ಈ ಒಂದು ಟಾಪಿಕ್ ಆರ್ ದಿಸ್ ನೀವು ಹೆಂಗೆ ತಗೋತೀರಾ? ವಿ ಹ್ಯೂಮನ್ಸ್ ವಿ ಯೂಶ್ವಲಿ ಹ್ಯಾವ್ ಟೂ ವೇಸ್ ಟು ಡೀಲ್ ವಿತ್ this. Okay, we usually, the first way is, ನೀವು ಆ ಪರ್ಸನ್ ಯಾರಷ್ಟು ಚೆನ್ನಾಗಿ ಮಾಡಿದ್ರು ವಿಲ್ ಸ್ಟಾರ್ಟ್ ಲೈಕಿಂಗ್ ದೆಮ್. ಸರಿನಾ? ದ ಸೆಕೆಂಡ್ ಥಿಂಗ್ ಐ ಟೆಲ್ ಯು, ವೆಯ್ಟ್, ಮೈ ಹ್ಯಾಂಡ್. The first way is you will start liking them. ಅವ್ರು ಮಾತಾಡಿದ ಸ್ಟೈಲು, ಅವ್ರ ಪ್ರೆಸೆಂಟೇಷನ್ ಕೊಟ್ಟಿದ್ದ ರೀತಿ ನಿಮ್ಗೆ ಇಷ್ಟ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಲೈಕಿಂಗ್ ದೆಮ್. ದ ಸೆಕೆಂಡ್ ವೇ ಈಸ್ ಯು ವಿಲ್ ಸ್ಟಾರ್ಟ್ ಹೇಟಿಂಗ್ ದೆಮ್. ಇಷ್ಟು ಚೆನ್ನಾಗಿ
ಪ್ರೆಸೆಂಟೇಷನ್ ಮಾಡಿದ್ರಲ್ಲ ಅಂತ ಯು ವಿಲ್ ಸ್ಟಾರ್ಟ್ ಹೇಟಿಂಗ್ ದೆಮ್. ಆ್ಯಂಡ್ ಯು ಮೇ ಆಲ್ಸೋ ಥಿಂಕ್ ದಟ್ ಓಕೆ ಇವಾಗ ಇನ್ನೊಬ್ಬ ಬಂದ, ಐ ವಿಲ್ ಮೇಕ್ ಹಿಮ್ ಆ್ಯಸ್ ಮೈ ಕಾಂಪಿಟೇಟರಾಗಿ ಮಾಡ್ಕೋತೀನಿ ಅಂತ ನೀವು ಅನ್ಕೋತೀರ. ಸೊ ಯು ವಿಲ್ ಸ್ಟಾರ್ಟ್ ಹೇಟಿಂಗ್ ಹಿಮ್. ವಾಟ್ ಇಫ್ ಐ ಟೆಲ್ ಯು ದೇರ್ಸ್ ಅನದರ್ ವೇ ಟು ಡೀಲ್ ವಿತ್ ದಿಸ್? ವಾಟ್ ಇಫ್ ಐ ಟೆಲ್ ಯು ದೇರ್ಸ್ ಅನದರ್ ವೇ ಟು ಡೀಲ್ ವಿತ್ ದಿಸ್? ಅದು what if I tell you there's another way to deal with this? To know that, I'll tell you in the next video. Until then, stay tuned. So today I'm in Asu Road. I'm actually practicing my breathing and the way I'm talking. I have to talk when I'm breathing out, and when you are breathing in, you shouldn't talk. So I'm doing this therapy kind of thing, not so exactly therapy, but I'm doing this. So ಕೆಳಗಿಂದ ಮೇಲೆ ಅರ್ಸು ರೋಡ್ ನಡ್ಕೊಂಡು ಬಂದು ಇವಾಗ ಐ ಆಮ್ ಇನ್ ದಿ ಎಡ್ಜ್ ಆಫ್ ಅರ್ಸು ರೋಡ್ ಆಲ್ರೆಡಿ. ಐ ವಿಲ್ ಟೇಕ್ ಎ U-turn, ಐ ವಿಲ್ ಗೋ ಟು ದಟ್ ರೋಡ್ ಆ್ಯಂಡ್ ಐ ಸ್ಟಾರ್ಟ್ ರೆಕಾರ್ಡಿಂಗ್. ಒಂದು ನಿಮಿಷ. Okay, give me some space. ಇಲ್ಲಿ ಕಾಣಿಸೋದೇ ಇಲ್ಲ. ನೈಸ್. ನಾನು ಆ ರೋಡಿಗೆ ವಾಪಸ್ ಹೋಗಬೇಕು. ಇಲ್ಲಿದ್ರೆ ಏನು ಕಾಣಿಸೋದೇ ಇಲ್ಲ, ಯಾಕಂದರೆ ಹಿಂದೆ ಸನ್ ಇದೆ. ಸೊ ಆಬ್ವಿಯಸ್ಲಿ ಕಾಂಟ್ ಸಿ ಎನಿಥಿಂಗ್. ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದಟ್ ರೋಡ್. ತುಂಬ ಬಿಸ್ತಿರೋ ಕಾರಣ ನಾನು ಮತ್ತೆ ವಾಪಸ್ ಈ ರೋಡಿಗೆ ಬರಬೇಕಾಯ್ತು. ಬಟ್ ಇಟ್ಸ್ ಓಕೆ, ಸಮಥಿಂಗ್ ಆನ್ ಅದರ್ ಯು ಹ್ಯಾವ್ ಟು ಡೂ ದಿಸ್, ರೈಟ್? ಸೊ ಈ ವಿಡಿಯೋನ ನಾನು ಫಿಲ್ಟರ್ಲೆಸ್ ಹಾಕ್ತೀನಿ, ಅಂದರೆ ಕಟ್ ಮಾಡ್ದೇ ಯೂಟ್ಯೂಬ್ಗೆ ಹಾಕ್ತೀನಿ. ಬಟ್ ಇನ್ಸ್ಟಾಗ್ರಾಮ್ಗೆ ಇಷ್ಟು ದೊಡ್ಡ ವೀಡಿಯೋ ಹಾಕೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಕಟ್ ಇಟ್, ಟ್ರಿಮ್ ಇಟ್, ಎಡಿಟ್ ಇಟ್. ಸೊ ಹೇಳ್ತಿದ್ನಲ್ಲ, ಇನ್ನೊಂದು ಸತಿ ಹೇಳ್ಬಿಡೋಣ, ವಾಟ್ ಇಫ್ ಇನ್ಸ್ಟಾಗ್ರಾಮ್ಗೆ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ. ವೆಲ್ಕಮ್ ಟು ಡೇ 36 ಆಫ್ ಟ್ರೂ ಸೋಷಲ್ ಆಂಗ್ಸೈಟಿ. ಟುಡೇ ವಿಲ್ ಟಾಕ್ ಅಬೌಟ್ ಒನ್ ಥಿಂಗ್. ವಿ ಆಲ್ ನೋ ದ ಸೇಯಿಂಗ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಬಟ್ ಏನಕ್ಕೆ ಅದು ಒಂದು ಸೇಯಿಂಗ್ ಬಂತು? ಐ ಡೋಂಟ್ ನೋ ದಿ ಹಿಸ್ಟ್ರಿ, ಬಟ್ ಐ ಸ್ಟಿಲ್ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಓಕೆ, ದಿಸ್ ಎಕ್ಸಾಂಪಲ್ ಇಸ್ ಆ್ಯಕ್ಚುಲಿ ಗುಡ್. Let me give you an example. Imagine you have a presentation to do tomorrow, and ನೀವು ಇವತ್ತು ವಿಲ್ ಪ್ರಾಕ್ಟೀಸ್ ಏನೇನು ಹೇಳಬೇಕು, ಏನೇನು ಹೇಳಬೇಕು, ಏನೇನು ಹೇಳಬಾರ್ದು ಅಂತೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ. ಆ್ಯಂಡ್ ನೀವು ಹೋಗ್ತೀರಾ ಸ್ಟೇಜ್ ಮೇಲೆ ಹೋಗಿ ವಿಲ್ ಪರ್ಫಾರ್ಮ್, ಪ್ರೆಸೆಂಟೇಷನ್ ಕೊಡ್ತೀರಾ. ಸ್ಟೇಜ್ ಫಿಯರ್ ಇರುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ದ ಫಸ್ಟ್ ಟೈಮ್ ಆರ್ ಮೇ ಬಿ ಸೆಕೆಂಡ್ ಆರ್ ಥರ್ಡ್ ಟೈಮ್ ಯು ಗೋಯಿಂಗ್ ಆನ್ ದಿ ಸ್ಟೇಜ್ ಆ್ಯಂಡ್ ಡೂಯಿಂಗ್ ಇಟ್. 2-3 ವರ್ಷ ಆಗಿರುತ್ತೆ ನೀವು ಸ್ಟೇಜ್ ಮೇಲೆ ಹೋಗಿನೇ, ಸರಿನಾ? ಪ್ರೆಸೆಂಟೇಷನ್ ಕೊಡ್ತೀರಾ, ಇಟ್ ವಿಲ್ ಬಿ ಆ್ಯಾವ್ರೇಜ್. ಏನಕ್ಕೆ ಪ್ರಾಕ್ಟೀಸ್ ನೀವು ಒಂದೇ ದಿನಕ್ಕೆ ಮಾಡಿರ್ತೀರ ಅಲ್ವಾ? ಆ್ಯಂಡ್ ನೆಕ್ಸ್ಟು ಅದೇ ಸ್ಟೇಜ್ ಮೇಲೆ ಇನ್ನೊಬ್ಬ ಹೋಗ್ತಾನೆ, ಪರ್ಫೆಕ್ಟಾಗಿ ಮಾಡ್ತಾನೆ. ಇಟ್ ವಿಲ್ ಬಿ ಲೈಕ್ 100% ಪರ್ಫೆಕ್ಟಾಗಿ ಮಾಡ್ತಾನೆ, ಸರಿನಾ? ಆ್ಯಂಡ್ ನೀವಲ್ಲಿ ಕೂತ್ಕೊಂಡು ಅವ್ನು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಅವ್ರು ಕೊಟ್ಟಾದಮೇಲೆ ನೀವಲ್ಲಿ ಇರ್ತೀರ. ಯು ವಿಲ್ ಸಿ ಆಲ್ ಆಫ್ ದಿಸ್, ಯು ವಿಲ್ ವಿಟ್ನೆಸ್ ದಿಸ್. ಆ್ಯಂಡ್ ನೀವು ಇದನ್ನು ಹೆಂಗೆ ಡೀಲ್ ಮಾಡ್ತೀರಾ? ಯು ಹ್ಯಾವ್ ಸಮಥಿಂಗ್ ಟು ಡೀಲ್ ವಿತ್ ದಿಸ್, ರೈಟ್? ಸೊ ವಿ humans deal with this in 2 ways. The first thing is we'll start hating them. ಓಕೆ, ಹೆಂಗೆ ಅಂತ ಅಂದರೆ, ಇಷ್ಟು ಚೆನ್ನಾಗಿ ಮಾಡಿಬಿಟ್ರಲ್ಲ, ನಾನು ಯಾಕೆ ಇಷ್ಟು ಚೆನ್ನಾಗಿಲ್ಲ, ಸೊ ಇವನಂದ್ರೆ ನಂಗೆ ಆಗಲ್ಲ. ವಿಲ್ ಸ್ಟಾರ್ಟ್ ಹೇಟಿಂಗ್ ಹಿಮ್ ಆರ್ ಹರ್. ದ ನೆಕ್ಸ್ಟ್ ಥಿಂಗ್ ಈಸ್ ವಿಲ್ ಸ್ಟಾರ್ಟ್ ಲೈಕಿಂಗ್
ಇಮ್ಮೋರಲ್. ಇಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ರಲ್ಲ ಅನ್ನೋದ್ರಿಂದ ವಿಲ್ ಸ್ಟಾರ್ಟ್ ಲೈಕಿಂಗ್ ದೆಮ್. ವಾಟ್ ಇಫ್ ಐ ಟೆಲ್ ಯು there's another way to deal with this? To know about that, stay tuned. I'll tell you in the next video. Okay, Instagramಗಂತೂ ಆಯಿತು, ಬಟ್ ಯೂಟ್ಯೂಬ್ ಐ ಡೋಂಟ್ ಥಿಂಕ್ ಐಲ್ ಅಪ್ಲೋಡ್ ದಿಸ್ ಇನ್ ಯೂಟ್ಯೂಬ್. ಅಷ್ಟೊಂದು నేను ಸೋಷಲ್ ಆ್ಯಂಗ್ಸೈಟಿ ಫಿಯರ್ ಇಲ್ಲ ಅನ್ಕೋತೀನಿ ಈಗ, ಅಲ್ವಾ? ಮೊದಲಿತ್ತಲ್ಲ ಅಷ್ಟೊಂದು ಸೋಷಲ್ ಆ್ಯಂಗ್ಸೈಟಿ ಇಲ್ಲ ಈಗ. ಇವನ್ ದೋ ಐ ಟುಕ್ ಅ ಗ್ಯಾಪ್ ಫಾರ್ 1 week 1.5 week. ಅದೇನೋ ಕೋರ್ಸ್ ಮಾಡ್ತಿದ್ದೆ ನಾನು, ಕೋರ್ಟ್ಗಳು ಹೇಳ್ತಾ ಇದೆ ರ್ಯಾಂಡಮ್ ಪಾರ್ಕ್ ಹೋಗುವೆ ಅಥವಾ ಸೇಮ್ ಪಾರ್ಕೇ ಹೋಗ್ತಿದ್ದೆ. ಜನ ಇರ್ತಿದ್ರು, ಬಟ್ ಅರ್ಸ್ ರೋಡಲ್ಲಿ ಇರೋಷ್ಟು ಜನ ಇರ್ತಿರ್ಲಿಲ್ಲ ಫಾರ್ ಶೋರ್. ಅಲ್ಲಿ ಹೋಗಿ ಕೋರ್ಟ್ ಹೇಳ್ತಿದ್ದೆ, ಆ್ಯಂಡ್ ಅದು ನನ್ನ ಆ್ಯಕ್ಚುಲ್ ಗೋಲ್ ಅಲ್ಲ. ದಿಸ್ ಈಸ್ ಮೈ ಆ್ಯಕ್ಚುಲ್ ಥಿಂಗ್. ಸೋಷಲ್ ಆ್ಯಂಗ್ಸೈಟಿ ಹೋಗಿಸ್ಕೊಳಕ್ಕೆ ಕೋರ್ಟ್ ಹೇಳಿದ್ರೆ ಆಗಲ್ಲ. ಯು ಹ್ಯಾವ್ ಟು ಕಮ್ ಹಿಯರ್ ಆ್ಯಂಡ್ talk in front of the camera while people are looking at you, and ನೀವು ಆ ಎಂಬ್ಯಾರಸ್ಮೆಂಟ್ನ ಡೀಲ್ ಮಾಡೋದು, ಆ್ಯಂಡ್ ಎಂಬ್ಯಾರಸ್ಮೆಂಟ್ನ ಡೀಲಿಂಗ್ ಮಾಡ್ತೀರಾ. ಜನ ನೋಡಿದಾಗ ನೀವು ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ, ನಿಮ್ಮ ಮೈಂಡ್ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ, ಎಷ್ಟು ಜನ ನೋಡ್ತಾರೆ, ನೀವು ಈ ಜನ ನೋಡಬೇಕಾದ್ರೆ ನೀವು ಹೆಂಗೆ ಮಾತಾಡ್ತೀರಾ, ನಿಮ್ಮ ಹಾರ್ಟ್ ಬೀಟ್ ಹೆಂಗೆ ರೈಸ್ ಆಗುತ್ತೆ, ಹೆಂಗೆ ಡೌನ್ ಆಗುತ್ತೆ, ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಮಿನಿಟ್ಸ್ ಆರ್ ಸೆಕೆಂಡ್ಸ್ ನಿಮಗೆ ಆ ಒಂದು ಆ್ಯಂಗ್ಸೈಟಿ ಇರುತ್ತೆ, ಅದಾದಮೇಲೆ ಎಷ್ಟು ಕೂಲ್ ಡೌನ್ ಆಗುತ್ತೆ, ಇವೆಲ್ಲದನ್ನು ಟೆಸ್ಟ್ ಮಾಡಬೇಕು ನೀವು. ಸೊ ಇದು ಒಂಥರ ಇಟ್ಸ್ ಲೈಕ್ ಅ ಟೆಸ್ಟಿಂಗ್ ಫಾರ್ ಮೀ. ಐ ವಿಲ್ ಕಮ್ ಔಟ್ ಹಿಯರ್ ಆ್ಯಂಡ್ ಟಾಕ್ ಇನ್ ಪಬ್ಲಿಕ್ ಸೊ ದ್ಯಾಟ್ ನಾನೆಷ್ಟು ಬೆಟರ್ ಆಗ್ತಾಯಿನಿ, ಡೈಲಿ ಎಷ್ಟು ಬೆಟರ್ಮೆಂಟ್ ಕಾಣಿಸಿದೆ ನನ್ನಲ್ಲಿ ಅಂತ ನೋಡ್ಕೊಳ್ಳೋದಕ್ಕೆ ನಾನಿದೊಂದು ಸೋಷಲ್ ಥೆರಪಿ ಅಲ್ಲ, ಸೋಷಲ್ ಟೆಸ್ಟ್ ಥರ ಮಾಡ್ತಾಯಿದ್ದೀನಿ. ಎಲ್ಲೋ ಕಾರ್ ಸಿಗಾಕೊಂಡು ಯಾರೋ ಕಾರೊಳಗೆ ನಿದ್ದೆ ಮಾಡಿಬಿಟ್ಟವ್ರೆ, ಕಾರ್ನ ಅಳ್ಳಾಡಿಸಿ ಎಬ್ಬಿಸ್ತವ್ರೆ. ಫೋನ್ ಕೂಡ ಇಲ್ವಂತವ್ರ ಹತ್ರ, ಸೊ ಕಾರ್ನ ಅಳ್ಳಾಡಿಸಿ ಎಬ್ಬಿಸ್ತವ್ರೆ. ನೋಡಿ ಹೆಂಗಿದೆ. ಅದೇ ಒಂದು ಗಾದೆ ಹೇಳ್ತಾರಲ್ಲ, ಚಿಂತೆ ಇಲ್ಲದ ಮನೆಗೆ ಸಂತೆಯಲ್ಲೂ ನಿದ್ದೆ ಅಂತ. ಆ ಥರ ಆಚೆ ಕಡೆ ಸೌಂಡ್ ಇದೆ, ಆಚೆ ಕಡೆ ತುಂಬ ಸೌಂಡ್ ಇದೆ, ಬಟ್ ಅಂದರೂ ಅವ್ನು ಕಾರೊಳಗೆ ಆರಾಮ್ಸೆ ಮಲಗೋರು, ಕಿಟಕಿ ಕ್ಲೋಸ್ ಮಾಡ್ಕೊಂಡು. ದಟ್ಸ್ ಆ್ಯಕ್ಚುಲಿ ಅ ಬ್ಯಾಡ್ ಥಿಂಗ್. ಎ ಸಿ ಆನ್ ಆಗಿರುತ್ತೆ, ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು, ವಿಂಡೋ ಕ್ಲೋಸ್ ಮಾಡ್ಕೊಂಡು ಮಲಗಿರ್ತಾರೆ, ಆ್ಯಂಡ್ ಯು ಡೋಂಟ್ ನೋ ಹೌ ಇಟ್ಸ್ ಎಫೆಕ್ಟಿಂಗ್ ಯು. ಸೊ ಯಾ, this is day 36 of True Social Anxiety, and I'll see you in the next one. Stay tuned to know more about how I am doing, to know more about ಎಷ್ಟು ಬೆಟರ್ಮೆಂಟ್ ಕಾಣಿಸಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದರೆ stay tuned, support and follow.